Welcome to my dear students. This video lesson is about the lighthouse. It is the first phrase in 6th standard English language. Before we going to read this phrase, we do some preparatory activities. ವಿದ್ಯಾರ್ಥಿಗಳೇ, ಈ ಪಾಠವನ್ನು ತಿಳಿದುಕೊಳ್ಳುವ ಮೊದಲು ನಾವು ಒಂದಿಷ್ಟು ಚಟುವಟಿಕೆಗಳನ್ನು ಮಾಡೋಣ. ಡಿಸ್ಕಸ್ ಇನ್ ಪೇಸ್. ವಾಟ್ ಆರ್ ಸಮ್ ಆಫ್ ದ ಯೂಸ್ಫುಲ್ ಇನ್ವೆನ್ಷನ್ಸ್ ಮೇಡ್ ಬೈ ಸೈಂಟಿಸ್ಟ್ಸ್? ಹೌ ಯೂಸ್ಫುಲ್ ಆರ್ ದೀಸ್ ಇನ್ವೆನ್ಷನ್ಸ್? ವಿದ್ಯಾರ್ಥಿಗಳೇ, ಚರ್ಚೆ ಮಾಡಿ. ವಿಜ್ಞಾನಿಗಳು ಮತ್ತು ಅವರು ಕಂಡುಹಿಡಿದ ಸಂಶೋಧನೆಗಳು ಯಾವುವು ಮತ್ತು ಅವು ಹೇಗೆ ನಮಗೆ ಉಪಯೋಗವಾಗಿದ್ದಾವೆ ಎಂಬುದನ್ನು ನಾವು ಚರ್ಚೆ ಮಾಡೋಣ. ನೀವು ಏನಾದರೂ ಗೊತ್ತಿದ್ದರೆ ಹೇಳಿ ನೋಡೋಣ. ನೌ ವಿ ಡಿಸ್ಕಸ್ ಸಮ್ ಸೈಂಟಿಸ್ಟ್ಸ್ ಆ್ಯಂಡ್ ದೇರ್ ಇನ್ವೆನ್ಷನ್ಸ್. ಒಂದು ಭಾಗದಲ್ಲಿ ವಿಜ್ಞಾನಿಗಳ ಹೆಸರನ್ನು ಮತ್ತು ಇನ್ನೊಂದು ಭಾಗದಲ್ಲಿ ಅವರು ಸಂಶೋಧಿಸಿದ ಸಂಶೋಧನೆ ಕೊಟ್ಟಿದ್ದೇವೆ ನೋಡಿ. ಫಸ್ಟ್ ಒನ್, WH ಶೆಲ್ಲಿ, ಎಲೆಕ್ಟ್ರಿಕ್ ಐರಾನ್. ಇನ್ಸುಲಿನ್, ಸರ್ ಫ್ರೆಡ್ರಿಕ್ ಬೆಂಟಿಕ್. ರೇಡಿಯಂ, ಮೇರಿ ಆ್ಯಂಡ್ ಫೇರಿ ಕ್ಯೂರಿ. ಟೆಲಿಸ್ಕೋಪ್, ಹ್ಯಾನ್ಸ್ ಲೆಫ್ರೆಸೆ. ಥರ್ಮೋಮೀಟರ್, ಗೆಲಿಲಿಯೋ. ರೇಡಿಯೋ ಕಂಡುಹಿಡಿದವರು ಮಾರ್ಕೋನಿ. ಎಕ್ಸ್ರೇ, ವಿಲಿಯಂ ಕಂಡ್ರಾಡ್ ರಾಂಟ್ಜನ್. ಕಂಪ್ಯೂಟರ್, ಚಾರ್ಲಸ್ ಬ್ಯಾಬೇಜ್. ಟೆಲಿಫೋನ್, ಅಲೆಕ್ಸಾಂಡರ್ ಗ್ರಾಂಬೆಲ್. ಟೆಲಿವಿಷನ್, ಫಿಲೋ ಟೇಲರ್ ಪ್ರಾನ್ಸ್ವರ್ತ್. ಎಲೆಕ್ಟ್ರಿಕ್ ಬಲ್ಬ್, ಥಾಮಸ್ ಅಲ್ವಾ ಎಡಿಸನ್. ಇವರು ಕೆಲವು ಸಂಶೋಧಕರು ಮತ್ತು ಅವರು ಸಂಶೋಧಿಸಿದ ವಸ್ತುಗಳು. ನಿಮಗೆ ಗೊತ್ತಿದ್ದ ಮತ್ತೊಂದಿಷ್ಟು ಸಂಶೋಧನೆಗಳನ್ನು ಬರೆಯಿರಿ. ನೆಕ್ಸ್ಟ್ ಆ್ಯಕ್ಟಿವಿಟಿ, ವಾಟ್ ವುಡ್ ಯುವರ್ ಲೈಫ್ ಬಿ ಲೈಕ್ ವಿತೌಟ್ ಇನ್ವೆನ್ಷನ್ಸ್? ಡಿಸ್ಕಸ್ ಹೌ our life will be if we do not have the following. You can speak in your mother tongue. ಈ ಕೆಳಗೆ ಕೊಟ್ಟಿರುವ ವಸ್ತುಗಳ ಸಂಶೋಧನೆ ಆಗದೇ ಇದ್ದರೆ ನಮ್ಮ ಬದುಕು ಹೇಗೆ ಇರ್ತಿತ್ತು ಅನ್ನೋದನ್ನು ನಿಮ್ಮ ಮದರ್ ಟಂಗ್ನಲ್ಲಿ ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಉತ್ತರಿಸಿರಿ. ದ ಎಲೆಕ್ಟ್ರಿಕ್ ಲೈಟ್, ಹ್ಯಾವ್ ಟು ಸ್ಟಡಿ ಇನ್ ದ ಡಾರ್ಕ್. ನಮಗೆ ಎಲೆಕ್ಟ್ರಿಕ್ ಲೈಟ್ ಇರದೇ ಇದ್ದರೆ ನಾವು ಕತ್ತಲಲ್ಲಿ ಓದಬೇಕಾಗ್ತಿತ್ತು. ದ ಟೆಲಿಫೋನ್, ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಲೆಟರ್. ಟೆಲಿಫೋನ್ ಇರದೇ ಇದ್ದರೆ ನಾವು ಪತ್ರಗಳ ಮೂಲಕ ಸಂಪರ್ಕ ಮಾಡಬೇಕಾಗ್ತಿತ್ತು. ದ ಕಂಪ್ಯೂಟರ್, ಹ್ಯಾವ್ ಟು ರೈಟ್ ಇನ್ ಮೆನುವಲಿ ಆರ್ ಸೇವ್ ಮೆಮ್ರಿ ಇನ್ ಮೆನುವಲಿ. ನಾವು ಏನಾದರೂ ಕಂಪ್ಯೂಟರ್ ಇರದೇ ಇದ್ದರೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಬರೆದಿಡಬೇಕಾಗ್ತಿತ್ತು, ಪುಸ್ತಕದಲ್ಲಿ ಬರೆದಿಡಬೇಕಾಗ್ತಿತ್ತು. ದ ಬೈಸಿಕಲ್, ಹ್ಯಾವ್ ಟು ವಾಕ್. ನಮಗೆ ಬೈಸಿಕಲ್ ಇರದೇ ಇದ್ದರೆ ನಾವು ನಡೆದಾಡಿಕೊಂಡೇ ಹೋಗಬೇಕಾಗ್ತಿತ್ತು. ದ ಟೆಲಿವಿಷನ್, ಹ್ಯಾವ್ ಟು ಯೂಸ್ ಅದರ್ ಎಂಟರ್ಟೈನರ್. ನಾವು ಟೆಲಿವಿಷನ್ ಇರದೇ ಇದ್ದರೆ ಬೇರೆ ರೀತಿಯ ಮನೋರಂಜನಾ ವಸ್ತುವನ್ನು ಅವಲಂಬಿಸಬೇಕಾಗ್ತಿತ್ತು. ಯಾಕಂದ್ರೆ ರೇಡಿಯೋ ಅಂತಹ ವಸ್ತುಗಳನ್ನು ಉಪಯೋಗಿಸ್ಬೇಕಾಗ್ತಿತ್ತು. ದ ಮೆಡಿಸಿನ್ಸ್, ಹ್ಯಾವ್ ಟು ಯೂಸ್ ಹೋಮ್ ರೆಮಿಡೀಸ್. ನಾವು ಮನೆಮದ್ದನ್ನು ಉಪಯೋಗಿಸ್ಬೇಕಾಗ್ತಿತ್ತು. ಮೆಡಿಸಿನ್ಸ್ ಇರದೇ ಇದ್ದರೆ ಮನೆಮದ್ದನ್ನು ಉಪಯೋಗಿಸ್ಬೇಕಾಗ್ತಿತ್ತು. ದ ಪ್ಲಾಸ್ಟಿಕ್ ಮೆಟೀರಿಯಲ್, ಹ್ಯಾವ್ ಟು ಗೆಟ್ ಎಕ್ಸ್ಪೆನ್ಸಿವ್ ಮೆಟೀರಿಯಲ್. ನಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ಇರದೇ ಇದ್ದರೆ ನಾವು ದುಬಾರಿಯಾಗಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಳ್ಬೇಕಾಗ್ತಿತ್ತು. ಲೈಕ್ ಕೆಬ್ಬಣದ್ದು ಮತ್ತು ತಾಮ್ರದ ಕೊಡಗಳನ್ನ ನಾವು ಬಳಸಬೇಕಾಗ್ತಿತ್ತು. ದ ಎಕ್ಸ್ರೇ, ಹ್ಯಾವ್ ಟು ಗೋ ಬ್ಯಾಕ್ ಡಾರ್ಕ್ನೆಸ್. ಎಕ್ಸ್ರೇ ಇರದೇ ಇದ್ದರೆ ನಾವು ಮತ್ತೆ ಓಲ್ಡನ್ ಏಜ್ಗೆ ಹೋಗ್ತಿದ್ವಿ. Okay, dear students, let's we start. Lighthouse. See some new words. Write in your notebook and remember these new words. My dear students, now let's read the lesson on the invention and uses of the lighthouse. Raju and his father Madhav were very happy that day. Raju was especially thrilled because his father would take him out on a visit to the lighthouse. They started out in the evening by 5 p.m. and
reached the shore by 6 p.m. Madhav pointed out to the lighthouse in the distance. It was a tall, strong building in the shape of a tower with powerful lights at the top. ವಿದ್ಯಾರ್ಥಿಗಳೇ, ಈಗ ಸಾರಾಂಶ ನೋಡೋಣ. ರಾಜೀವ್ ಆ್ಯಂಡ್ ಹಿಸ್ ಫಾದರ್ ಮಾಧವ್ ವರ್ ವೆರಿ ಹ್ಯಾಪಿ ದ್ಯಾಟ್ ಡೇ. ರಾಜು ಮತ್ತು ಅವನ ತಂದೆ ಮಾಧವ್ ಆ ದಿನ ಬಹಳಷ್ಟು ಸಂತೋಷವಾಗಿದ್ದರು. ರಾಜು ವಾಸ್ ಎಸ್ಪೆಷಲಿ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವುಡ್ ಟೇಕ್ ಹಿಮ್ ಔಟ್ ಆನ್ ಅ ವಿಸಿಟ್ ಟು ದ ಲೈಟ್ ಹೌಸ್. ರಾಜು ಬಹಳಷ್ಟು ರೋಮಾಂಚನಗೊಂಡಿದ್ದ, ಯಾಕಂದರೆ ಅವನ ತಂದೆ ಅವನನ್ನು ಬೆಳಕಿನ ಮನೆಯನ್ನು ನೋಡಲು ಕರೆದುಕೊಂಡು ಹೋಗುತ್ತೇನಂತ ಹೇಳಿದ್ದ. ದೇ ಸ್ಟಾರ್ಟೆಡ್ ಔಟ್ ಇನ್ ದ ಈವ್ನಿಂಗ್ ಬೈ 5 p.m. ಅವರು ಹೊರಗೆ ಹೋಗೋದಕ್ಕೆ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಪ್ರಾರಂಭಿಸಿದರು. ಅವರು ಸಮುದ್ರ ತೀರವನ್ನು 6 ಗಂಟೆಗೆ ತಲುಪಿದರು. ಮಾಧವ್ ಪಾಯಿಂಟೆಡ್ ಔಟ್ ಟು ದ ಲೈಟ್ ಹೌಸ್ ಇನ್ ದ ಡಿಸ್ಟನ್ಸ್. ಮಾಧವ್ ಲೈಟ್ ಹೌಸನ್ನು ಅಂದರೆ ಬೆಳಕಿನ ಮನೆಯನ್ನು ದೂರದಿಂದಲೇ ತೋರಿಸ್ತಾ ಮಗನಿಗೆ ಹೇಳ್ತಾನೆ. ಇಟ್ ವಾಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದ ಸೇಫ್ ಆಫ್ ಅ ಟವರ್ ವಿತ್ ಅ ಪವರ್ಫುಲ್ ಲೈಟ್ ಆಟ್ ದ ಟಾಪ್. ನೋಡು, ಇದು ಬಹಳಷ್ಟು ಎತ್ತರವಾಗಿರ್ತಕ್ಕಂಥದ್ದು ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ, ಅಂದರೆ ಶಕ್ತಿಯುತವಾಗಿರ್ತಕ್ಕಂಥ ಕಟ್ಟಡವಾಗಿದೆ. ಇದು ಹೇಗಿದೆಯಪ್ಪ ಅಂದರೆ ಗೋಪುರ ಆಕಾರದಲ್ಲಿದೆ. ಅದರ ಮೇಲೆ ಶಕ್ತಿಯುತವಾಗಿರ್ತಕ್ಕಂಥ ದ್ವೀಪವಿದೆ ಅಂತೇಳಿ ಮಾಧವ್ ತನ್ನ ಮಗನಿಗೆ ಹೇಳ್ತಾನೆ. ನೌ ವಿ ರೀಡ್ ಸೆಕೆಂಡ್ ಪ್ಯಾರಾಗ್ರಾಫ್. ರಾಜೀವ್ ಆಸ್ಕ್ಡ್ ಹಿಸ್ ಫಾದರ್, ಪಪ್ಪಾ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? Madhav said, they help the sailors to know where the land is and what place they are near. Sometimes they are on the seashore and sometimes in the sea. They are in places which are dangerous to ships, and they help to warn and guide the sailors. Raju was curious. He said, but how do they work? Madhav replied, modern lighthouses use powerful electric lights. ತಂದೆ ಹೇಳಿದ ನಂತರ ರಾಜು ಮತ್ತೆ ಅವರ ತಂದೆಯನ್ನು ಪ್ರಶ್ನೆ ಮಾಡ್ತಾನೆ. ಪಪ್ಪ, ವಾಟ್ ಈಸ್ ದ ಯೂಸ್ ಆಫ್ ದೀಸ್ ಲೈಟ್ ಹೌಸಸ್? ಈ ಬೆಳಕಿನ ಮನೆಗಳ ಉಪಯೋಗ ಏನಪ್ಪ ಅಂತೇಳಿ ಅವರ ತಂದೆನ ಕೇಳ್ತಾನೆ. ಮಾಧವ ವಾಪಸ್ ಹೇಳ್ತಾನೆ, ದೇ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. ಇದು ನಾವಿಕರಿಗೆ ಅವರು ಯಾವ ಜಾಗದಲ್ಲಿದ್ದಾರೆ ಮತ್ತು ಅವರು ಯಾವ ಜಾಗಕ್ಕೆ ಸಮೀಪ ಇದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ಸಹಾಯ ಮಾಡ್ತದೆ. ಸಮ್ಟೈಮ್ಸ್ ದೇ ಆರ್ ಆನ್ ದ ಸೀ ಶೋರ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸೀ. ಕೆಲವು ಸಮಯದಲ್ಲಿ ಅವರು ಸಮುದ್ರದ ಒಳಗೆ ಇದ್ದಾಗ ಮತ್ತು ಸಮುದ್ರದ ದಂಡೆಯಲ್ಲಿದ್ದಾಗ ಅವರಿಗೆ ದಾರಿಯನ್ನು ತೋರಿಸ್ತವೆ ಈ ಬೆಳಕಿನ ಮನೆಗಳು. ದೇ ಆರ್ ಇನ್ ಪ್ಲೇಸಸ್ ವಿಚ್ ಆರ್ ಡೇಂಜರಸ್ ಟು ಶಿಪ್ಸ್. ಅವರಿಗೆ ಯಾವಾಗಂದರೆ ಈ ಹಡಗುಗಳು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿದ್ದಾಗ ಕೂಡ ಇವರಿಗೆ ಸಹಾಯ ಆಗ್ತದೆ. ಆ್ಯಂಡ್ ದೇ ಹೆಲ್ಪ್ ಟು ವಾರ್ನ್ ಆ್ಯಂಡ್ ಗೈಡ್ ದ ಸೇಲರ್ಸ್. ಇವು ಸೇಲರ್ಸ್ಗೆ ಅಂದರೆ ನಾವಿಕರಿಗೆ ಎಚ್ಚರಿಕೆ ಕೊಡ್ತವೆ ಮತ್ತು ಮಾರ್ಗದರ್ಶನ ಕೂಡ ಈ ಲೈಟ್ ಹೌಸ್ಗಳು ಅಂದರೆ ಬೆಳಕಿನ ಮನೆಗಳು ಸಹಾಯ ಮಾಡ್ತವೆ ಅಂತೇಳಿ ನಾವು ತಿಳ್ಕೋಬೋದು ಅಂತ. ರಾಜು ವಾಸ್ ಕ್ಯೂರಿಯಸ್. ಹಿ ಸೆಡ್, ಬಟ್ ಹೌ ಡು ದೇ ವರ್ಕ್? ರಾಜು ಕುತೂಹಲಭರಿತನಾಗಿ ಅವರ ಅಪ್ಪನ ಕೇಳ್ತಾನೆ, ಇವು ಹೇಗೆ ಕೆಲಸ ಮಾಡ್ತವೆ? ಮಾಧವ್ ರಿಪ್ಲೈಡ್, ಮಾಡರ್ನ್ ಲೈಟ್ ಹೌಸಸ್ ಯೂಸ್ ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಮಾಧವ್ ಮರುತ್ತರ ಕೊಡ್ತಾನೆ ಮಗನಿಗೆ, ಈ ಆಧುನಿಕ ಬೆಳಕಿನ ಮನೆಗಳು ಶಕ್ತಿಯುತವಾಗಿರ್ತಕ್ಕಂಥ ವಿದ್ಯುತ್ ದೀಪಗಳನ್ನು ಬಳಸಿರ್ತಾರೆ. Now we read next paragraph. Rajiv asked, but what about those days when there was no electricity? Madhav laughed. You are a clever boy, my son. In olden days, wood fires would be lit in high places on the shore. Later, a large number of candles were used with the glass around them to keep out to the wind. ವಿದ್ಯಾರ್ಥಿಗಳೇ, ಈಗ ನಾವು
ಈ ಪ್ಯಾರಾಗ್ರಾಫ್ದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ರಾಜೀವ್ ಆಸ್ಕ್ಡ್, ಬಟ್ ವಾಟ್ ಅಬೌಟ್ ದೋಸ್ ಡೇಸ್ ವೆನ್ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ? ರಾಜು ಮತ್ತೆ ಪ್ರಶ್ನೆ ಮಾಡ್ತಾನೆ, ವಿದ್ಯುತ್ ಇಲ್ಲದ ಆ ದಿನಗಳಲ್ಲಿ ಅವರು ಏನು ಮಾಡ್ತಾಯಿದ್ರು? ಮಾಧವ್ ಲಾಫ್ಡ್, ಯು ಆರ್ ಎ ಕ್ಲೆವರ್ ಬಾಯ್ ಮೈ ಸನ್. ಮಾಧವ್ ನಗ್ತಾನೆ, ನಕ್ಕು, ನೀನು ಬಹಳ ಜಾಣಿದ್ಯಾ ಮಗನೇ. ಇನ್ ಓಲ್ಡನ್ ಡೇಸ್ ವುಡ್ ಫೈರ್ಸ್ ವುಡ್ ಬಿ ಲಿಟ್ ಇನ್ ಹೈ ಪ್ಲೇಸಸ್ ಆನ್ ದ ಶೀಸೋರ್. ಹಿಂದಿನ ದಿನಗಳಲ್ಲಿ ಕಟ್ಟಿಗೆಯನ್ನು ಸುಡ್ತಾ ಇದ್ದರು. ಎಲ್ಲಂದರೆ ಈ ಸಮುದ್ರ ತೀರದ ಎತ್ತರ ಪ್ರದೇಶದಲ್ಲಿ ಕಟ್ಟಿಗೆಗಳನ್ನು ಸುಡ್ತಾ ಇದ್ದರು. ಲೇಟರ್ ಎ ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ವರ್ ಯೂಸ್ಡ್ ವಿತ್ ಅ ಗ್ಲಾಸ್ ಅರೌಂಡ್ ದೆಮ್ ಟು ಕೀಪ್ ಔಟ್ ಟು ದ ವೈಂಡ್. ಮತ್ತು ದಿನಗಳದಂತೆ ಅವರು ಏನು ಮಾಡಿದ್ರು ಅಂದರೆ, ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸ್ ಅಂದರೆ ಬಹಳಷ್ಟು ಮೇಣದ ಬತ್ತಿಗಳನ್ನು ಉರಿಸ್ತಾ ಇದ್ದರು. ಅವುಗಳ ಸುತ್ತಲೂ ಗ್ಲಾಸ್ ಹಾಕಿರ್ತದೆ. ಯಾಕಪ್ಪ ಅಂದರೆ ಗಾಳಿಯು ಆ ಗ್ಲಾಸ್ನೊಳಗೆ ಹೋಗದಂತೆ ತಡೆ ಹಿಡಿಬೇಕು ಅಂತೇಳಿ ಅವ್ರು ಏನು ಮಾಡಿದ್ರು, ಗ್ಲಾಸ್ಗಳನ್ನ ಹಾಕಿರ್ತಾಯಿದ್ರು. ನಾವು ವಿ ಕಂಟಿನ್ಯೂ ನೆಕ್ಸ್ಟ್ ಪ್ಯಾರಾಗ್ರಾಫ್. ಯು ನೋ ರಾಜು, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸಸ್ ವರ್ ಬಿಲ್ಟ್, sailors who got lost in the sea had no way of getting back to land. They also had the danger of dashing against high rocks in the darkness in the sea, or being unable to see which was a safe place to land. These lighthouses guided them to safety. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ಯಾರಾಗ್ರಾಫ್ದ ಅರ್ಥವನ್ನು ತಿಳ್ಕೊಳ್ಳೋಣ. ಯು ನೋ ರಾಜು, ನಿನಗೆ ಗೊತ್ತಿದೆಯಾ ರಾಜು, ಇನ್ ದೋಸ್ ಡೇಸ್ ಬಿಫೋರ್ ಲೈಟ್ ಹೌಸ್ ವರ್ ಬಿಲ್ಟ್, ಈ ಬೆಳಕಿನ ಮನೆಗಳು ನಿರ್ಮಾಣವಾಗುವ ಮುಂಚೆ ಹೇಗಿತ್ತಂತೆ? ಸೇಲರ್ಸ್ ಹೂ ಗಾಟ್ ಲಾಸ್ಟ್ ಇನ್ ದ ಸಿ ಹ್ಯಾಡ್ ನೋ ವೇ ಆಫ್ ಗೆಟ್ಟಿಂಗ್ ಬ್ಯಾಕ್ ಟು ಲ್ಯಾಂಡ್. ಅಲ್ಲಿರ್ತಕ್ಕಂಥ ನಾವಿಕರು ಏನಾದರೂ ಸಮುದ್ರದಲ್ಲಿ ಕಳೆದು ಹೋದರೆ ಅವರಿಗೆ ಮರಳಿ ಭೂಮಿಗೆ ಬರೋದಕ್ಕೆ ಯಾವುದೇ ದಾರಿಗಳಿರ್ತಾ ಇರಲಿಲ್ಲ. They also had the danger of dashing against high rocks in the darkness in the sea. ಕತ್ತಲಾವರಿಸಿದ ಸಮುದ್ರದಲ್ಲಿ ಅವರು ದೊಡ್ಡದಾದ ಬಂಡೆಗಳಿಗೆ ಡಿಕ್ಕಿ ಹೊಡಿತಾ ಇದ್ದರು. ಆರ್ ಬೀಯಿಂಗ್ ಅನೇಬಲ್ ಟು ಸಿ ವಿಚ್ ವಾಸ್ ಅ ಸೇಫ್ ಪ್ಲೇಸ್ ಟು ಲ್ಯಾಂಡ್. ಹಾಗೆಯೇ ಅವರು ಕತ್ತಲದಲ್ಲಿ ಯಾವುದು ನಮಗೆ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳ ಅನ್ನೋದು ಕೂಡ ಅವರಿಗೆ ಗುರುತಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಯಾರಿಗೆ? ನಾವಿಕರಿಗೆ. ದೀಸ್ ಲೈಟ್ ಹೌಸಸ್ ಗೈಡೆಡ್ ದೆಮ್ ಟು ಸೇಫ್ಟಿ. ಈ ಬೆಳಕಿನ ಮನೆಗಳು ಅವರಿಗೆ ಸುರಕ್ಷಿತವಾಗಿರಲು ಮಾರ್ಗದರ್ಶನ ನೀಡುತ್ತವೆ. ಡಿಯರ್ ಸ್ಟೂಡೆಂಟ್ಸ್, I think you understand this paragraph. Now we read another paragraph. Rajiv asked, Papa, when was the first lighthouse built? I don't know, my son, Madhav replied. But I believe that in the olden days many fishermen were lost in the sea and were unable to return home. The people on the land were worried and yet helpless to guide them. Then group of clever young men hit upon this idea. They collected a few huge logs and lots of dry branches and set fire to them. They were laughed at by elders, but they continued to keep the fire burning. In the early hours of next morning, the fishermen sailed home. They said that they had been guided from the land and saved only because of the light of this fire, which they had seen from a distance. Rajiv exclaimed, "How clever of the humans!" Madhav said, "Yes, now shall we go home after you have your favorite ice cream?" Rajiv said, "Oh, yes, Papa, thank you." ವಿದ್ಯಾರ್ಥಿಗಳೇ, ಈಗ ನಾವು ಕೊನೆಯ ಪ್ಯಾರದ ಸಾರಾಂಶವನ್ನು ತೆಗೆದುಕೊಳ್ಳೋಣ. ರಾಜೀವ್ ಆಸ್ಕ್ಡ್, ಪಾಪ, ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್? ರಾಜೀವ್ ಮತ್ತೆ ಅವರ ತಂದೆನ ಕೇಳ್ತಾನೆ, ಅಪ್ಪ, ಹಾಗಾದರೆ ಈ ಮೊದಲ ಬೆಳಕಿನ ಮನೆ ಯಾವಾಗ ಕಟ್ಟಿದರು? ಐ ಡೋಂಟ್ ನೋ ಮೈ ಸನ್, ಮಾಧವ್ ರಿಪ್ಲೈಡ್. ಮಾಧವ್, ಇಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತೇಳಿ ಅವರ ಮಗನಿಗೆ ಉತ್ತರಿಸ್ತಾನೆ. ಬಟ್ ಐ ಬಿಲೀವ್ ದ್ಯಾಟ್ ಇನ್
the olden days, many fishermen were lost in the sea and were unable to return home. The people on the land were worried. ಆದರೆ ನನಗೊಂದು ಅನ್ನಿಸ್ತದೆ ಏನಪ್ಪ ಅಂದರೆ, ಮೊದಲು ಆ, ಹಳೆ ಕಾಲದೊಳಗೆ ಅಂದರೆ ಮೊದಲ ಕಾಲದೊಳಗೆ ಅನೇಕ ಮೀನುಗಾರರು ತಮ್ಮ ಜೀವವನ್ನು ಕಳೆದುಕೊಳ್ತಾರೆ. ಈ ಸಮುದ್ರದಲ್ಲಿ ಅವರು ಕಳೆದು ಹೋಗ್ತಾರೆ. ಮತ್ತು ಅವ್ರಿಗೆ ವಾಪಸ್ಸು ಮನೆಗೆ ಬರೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಆಗ ಇರ್ತಕ್ಕಂಥ ಜನ ಬಹಳಷ್ಟು ಚಿಂತೆಗೀಡಾಗ್ತಾರೆ. ದೆನ್ ಅ ಗ್ರೂಪ್ ಆಫ್ ಅ ಕ್ಲೆವರ್ ಯಂಗ್ ಮ್ಯಾನ್ ಇಟ್ ಅಪಾನ್ ದಿಸ್ ಐಡಿಯಾ. ಆಗ ಒಂದಿಷ್ಟು ಯುವಕರು ಜಾಣರು ಏನು ಮಾಡ್ತಾರೆ, ಇಂಥ ಒಂದು ಐಡಿಯಾವನ್ನು ಅಂದರೆ ಈ ಬೆಳಕಿನ ಮನೆಯ ನಿರ್ಮಾಣ ಮಾಡಬೇಕನ್ನೋ ಐಡಿಯಾ ಬರ್ತದೆ. ದೇ ಕಲೆಕ್ಟೆಡ್ ಅ ಫ್ಯೂ ಯೂಸ್ ಲಾಗ್ಸ್ ಆ್ಯಂಡ್ ಮೆನ್ ಹಿಟ್ ಲಾಟ್ಸ್ ಆಫ್ ಡ್ರೈ ಬ್ರಾಂಚಸ್ ಆ್ಯಂಡ್ ಸೆಟ್ ಫೈರ್ ಟು ದೆಮ್. ಆಗ ಏನು ಮಾಡ್ತಾರೆ ಅಂದರೆ, ಬಹಳಷ್ಟು ಕಟ್ಟಿಗೆಗಳನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಣಗಿದ ಒಂದು ಕಟ್ಟಿಗೆಗಳನ್ನು ತೆಗೆದುಕೊಂಡು ಅದಕ್ಕೆ ಬೆಂಕಿ ಹಚ್ತಾರೆ. ದೇ ವರ್ ಲಾಫ್ಡ್ ಆ್ಯಟ್ ಬೈ ಎಲ್ಡರ್ಸ್. ಅವ್ರು ಏನು ಮಾಡ್ತಾರೆ, ತಮ್ಮ ಹಿರಿಯರು ಬರೋದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲರೂ ನಿಂತು ಆ ಒಂದು ಫೈರ್ದ ಸುತ್ತ ನಿಂತು ನಗುತ್ತಾರೆ. ಬಟ್ ದೇ ಕಂಟಿನ್ಯೂ ಟು ಕೀಪ್ ದ ಫೈರ್ ಬರ್ನಿಂಗ್. ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಕಂಟಿನ್ಯೂ ಆಗಿ ಅಂದರೆ ನಿರಂತರವಾಗಿ ಆ ಒಂದು ಬೆಂಕಿಯನ್ನು ಉರಿಸ್ತಾಯಿದ್ರು. ಇನ್ ದ ಅರ್ಲಿ ಅವರ್ಸ್ ಆಫ್ ನೆಕ್ಸ್ಟ್ ಮಾರ್ನಿಂಗ್. ಅವರು ಬೆಳಗಿನ ಸಮಯದವರೆಗೆ ಆ ಒಂದು ಬೆಂಕಿಯನ್ನು ಉರಿಸ್ತಾಯಿದ್ರು. ದ ಫಿಶರ್ಮನ್ ಸೇಲ್ಡ್ ಹೋಮ್. ಫಿಶರ್ಮೆನ್ ಅಂದರೆ ಆ ಮೀನುಗಾರರು ಮನೆಗೆ ತಲುಪಿದ ನಂತರ, ದೇ ಸೇಡ್ ದ್ಯಾಟ್ ದೇ ಹ್ಯಾಡ್ ಬಿನ್ ಗೈಡೆಡ್ ಫ್ರಮ್ ದ ಲ್ಯಾಂಡ್ ಸೇವ್ಡ್ ಓನ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದಿಸ್ ಫೈರ್. ನಾವು ಮನೆಗೆ ಬಂದಿದ್ದ ಕಾರಣ ಏನಂದರೆ, ಈ ಒಂದು ಬೆಂಕಿಯ ಬೆಳಕು ನಮಗೆ ಸಹಾಯ ಮಾಡಿದೆ. ವಿಚ್ ದೇ ಹ್ಯಾಡ್ ಸೀನ್ ಫ್ರಮ್ ಡಿಸ್ಟೆನ್ಸ್. ನಾವು ಈ ಒಂದು ಬೆಳಕನ್ನು ನೋಡಿದ್ವಲ್ಲ, ಹೀಗಾಗಿ ನಾವೇನು ಮಾಡಿದ್ವಿ, ಮನೆಗೆ ತಲುಪಿದ್ವು ಅಂತ ಅವರು ಹೇಳ್ತಾ ಇದ್ದರು. ರಾಜು ಎಕ್ಸ್ಕ್ಲೈಮ್. ರಾಜು ಮಸ್ತ್ ಆಶ್ಚರ್ಯ ಆಗ್ತದೆ. ಹೌ ಕ್ಲೇವರ್ ಆಫ್ ದ ಹ್ಯೂಮನ್ಸ್. ಓ ಮಾನವ ಎಷ್ಟು ಜಾಣಲ್ಲ, ಎಷ್ಟು ಜಾಣಿದ್ದಾನೆ, ಹೇಗೆ ಜಾಣಿದ್ದಾನಲ್ಲ ಅಂತೇಳಿ ರಾಜುವನಿಗೆ ಬಹಳಷ್ಟು ಖುಷಿ ಆಗ್ತದೆ. ಮಾಧವ್ ಸೇಡ್, ಎಸ್ ನೌ ಶಾಲ್ ವಿ ಗೋ ಹೋಮ್ ಆಫ್ಟರ್ ಯು ಹ್ಯಾವ್ ಯುವರ್ ಫೇವ್ರೆಟ್ ಐಸ್ ಕ್ರೀಮ್. ಮಗನೇ, ನಾವೀಗ ಮನೆಗೆ ಹೋಗೋಣವಾ ನಿನಗೆ ಇನ್ನು ಇಷ್ಟವಾಗಿರ್ತಕ್ಕಂಥ ಐಸ್ ಕ್ರೀಮ್ ತಿಂದ ನಂತರ. ಓ ರಾಜು ಸೇಡ್, ಹೋ ಎಸ್ ಪಪ್ಪ, ಥ್ಯಾಂಕ್ ಯು. ರಾಜು ಹೋಗೋಣ ಅಂತೇಳಿ, ಧನ್ಯವಾದಗಳು ಪಪ್ಪ ಎಂದು ರಾಜು ಹೇಳಿದನು. ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ವರ್ಬ್ ಚಾಟ್. Which are the verbs we see in this chapter? You remember and write it in your book. Thank you dear students for watching. Take care. Stay in home.